ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಎಗ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೊಂದು 5 ಮೊಟ್ಟೆನ ನಾನು ಬೇಯಿಸಿ ಈ ರೀತಿ 2 ಭಾಗ ಆಗೋ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಡೆಕೋರೇಷನ್ಗೆ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು, ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ನಂತರ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಿಮಗೆ ಮೊಟ್ಟೆನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚಾಕುವಿಂದ ಕಟ್ ಮಾಡಿದ್ರೆ ಅದು ಒಂಥರ ಮೆತ್ಕೊಳ್ಳೋದು, ಸರಿಯಾಗಿ ಶೇಪಲ್ಲಿ ಬರದೇ ಇರೋ ಥರ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಥ್ರೆಡ್ ತೊಗೊಂಡು ದಾರದಿಂದ ಈ ಮೊಟ್ಟೆನ ಈ ರೀತಿ ಮಧ್ಯ ಭಾಗದಲ್ಲಿ ನೀಟಾಗಿ ಇಟ್ಕೊಂಡು ಈಕ್ವಲಾಗೆ ಈ ರೀತಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ನೀಟಾಗಿ ಕಟ್ಟಾಗುತ್ತೆ. ನೋಡಿ, ಅದು ಎಷ್ಟು ಚೆನ್ನಾಗಿ ಶೇಪಾಗಿ ಕರೆಕ್ಟಾಗಿ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ಏನು ಮಾಡ್ಕೊಳ್ಳೋಣ, ಮಾಡೋ ವಿಧಾನ ನೋಡೋಣ. ಮೊದಲಿಗೆ ನಾನೊಂದು ಫ್ರೈಯಿಂಗ್ ಪ್ಯಾನ್ನ ಗ್ಯಾಸ್ ಆನ್ ಮಾಡ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಫ್ರೈಯಿಂಗ್ ಪ್ಯಾನ್ ಏನು ತುಂಬ ಬಿಸಿ ಆಗೋದು ಬೇಕಾಗಿಲ್ಲ, ಒಂದು ಮಾಡ್ರೇಟಾಗಿ ಹೀಟಾಗಿದ್ದರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಒಂದು ಅರ್ಧ ಟೀ ಸ್ಪೂನಷ್ಟು. ಈ ಎಣ್ಣೆನ ನೀಟಾಗಿ ಪ್ಯಾನ್ ಸುತ್ತ ಆಗೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದೊಂದು ಸ್ವಲ್ಪ ಬಿಸಿ ಆಗೋಷ್ಟರಲ್ಲಿ ಈ ಉಪ್ಪು, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಏನು ಮಾಡಿದ್ವಿ ಇದನ್ನೇ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಆಗಿರೋ ಈ ಮಿಶ್ರಣನ ಈ ಪ್ಯಾನ್ ಸುತ್ತ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ. ಈಗ ಒಂದೊಂದಾಗಿ ಮೊಟ್ಟೆಗಳ ಭಂಡಾರನ ಕೆಳಗಡೆ ಬರೋ ಥರ ಈ ರೀತಿ ಪ್ಲೇಸ್ ಮಾಡೋಣ ಈ ಫ್ರೈಯಿಂಗ್ ಪ್ಯಾನ್ಗೆ. ನೋಡಿ, ಇವಾಗ ಆಯಿತು. ಇದನ್ನು ತುಂಬ ಓವರ್ ಕುಕ್ ಮಾಡೋದು ಬೇಡ, ಒಂದು 2 ನಿಮಿಷ ಕುಕ್ ಆದರೆ ಸಾಕು. ಕುಕ್ ಆಗ್ತಾ ಇರ್ಬೇಕಾದ್ರೆ ಹೀಗೆ ಕೈಯಿಂದ ಅವಾಗವಾಗ ಈ ರೀತಿ ಸುತ್ತ ತಿರುಗಿಸ್ಕೊತಾ ಇದ್ದರೆ ಆವಾಗ ಮಸಾಲೆ ನೀಟಾಗಿ ಬೇಯುತ್ತೆ. ನಂತರ ನೋಡಿ, ಮೇಲ್ಗಡೆಯಿಂದ ಇನ್ನೊಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಇತ್ತಲ್ಲ, ಅದು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಈಗ ಈ ಮೇಲ್ಗಡೆನೂ ಸ್ವಲ್ಪ ಪುಡಿನ, ಈ ಮಿಕ್ಸರ್ ಏನಿತ್ತು ಆ ಮಿಶ್ರಣನ ಉದುರಿಸ್ಕೊಳ್ಳೋಣ. ಆವಾಗ 2 ಕಡೆಗೂ ಸಪ್ಪೆ ಅನಿಸಲ್ಲ, ಕರೆಕ್ಟಾಗಿ ಟೇಸ್ಟ್ ಇರುತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ. 2 ನಿಮಿಷದ ನಂತರ ನಾನು ಎಲ್ಲನೂ ನೀಟಾಗೆ ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಬೇಕು. ಈ ಉಲ್ಟಾ ಆದಮೇಲೆ 1 ನಿಮಿಷ ಮಾತ್ರ ಬೇಕು ಸಾಕು. ಆನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಸಾಕು, ರೆಡಿ ಇದೆ. ಇದನ್ನೊಂದು ತಟ್ಟೆಗೆ ನಾನು ಇದು ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಅಟ್ಲೀಸ್ಟ್ ವಾರದಲ್ಲಿ 2 ದಿವಸನಾದರೂ ನೀವು ಮೊಟ್ಟೆ ತಿನ್ನಬೇಕು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮಿ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.